ಸ್ಪೆಷಲಿ ನಿಮ್ದು ಮತ್ತೆ ನಿಮ್ಮ ಫ್ರೆಂಡ್ ಸಾಧನಾ ಹೌದು. ಅವರ ಜೋಡಿಗೆ ತುಂಬಾ ಮಿಲಿಯನ್ಸ್ ವ್ಯೂಸ್ ಬರ್ತಾ ಇತ್ತು ಅಂಡ್ ನಿಮ್ಮ ಒಂದು ಪೇರ್ಗೆ ತುಂಬಾ ಜನ ಫ್ಯಾನ್ಸ್ ಇದ್ದಾರೆ. ಬಟ್ ನಂದು ಸಾಧನದು ರೀಲ್ಸ್ ನೋಡಿ ಒಂದು ಚಾನಲ್ ಒಂದು ಮ್ಯಾರಿಡ್ ಕಪಲ್ ಒಂದು ಶೋ ಬರುತ್ತೆ ಗೊತ್ತಾ, ಅದು ಮದುವೆ ಆಗಿದ್ದಾರೆ ನಿಮ್ಗೆ ಅದು ಮದುವೆ ಆಗಿದ್ಯಾ ಹಾಗೆ ನಂಗೆ ಇವತ್ತು ನಾರ್ತ್ ಕರ್ನಾಟಕದ ಫ್ರೆಂಡ್ಸ್ ಕೂಡ ಹೇಳ್ತಾರೆ ಅಲ್ಲಿ ಎಲ್ಲ ತಿಳ್ಕೊಂಡಿದೆ ನಮ್ ಮದುವೆ ಆಗಿದೆ ಅಂತ. ಬ್ರೋ ತುಂಬಾ ಜನಕ್ಕೆ ನಿಮ್ಮ ಸಾಧನಾ ಪೇರ್ ತುಂಬಾನೇ ಇಷ್ಟ. ಕ್ಯಾಶುಯಲ್ ಆಗಿ ಮಾತಾಡ್ಸೋಣ. ಸಾಧನಾ ಸ್ಪೀಕರ್ ನಾನು ರಮ್ಯಾ ಅಂತ. ಆಕ್ಚುಲಿ ಕೌಶಿಕ್ ಸರ್ ಅವರ ಫೋನ್ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ರು. ಹೌದಾ? ಹಲೋ, ಅವಳು ಮಂಗಳೂರಲ್ಲಿದ್ದಾರೆ, ನಾವು ಬೆಂಗಳೂರಲ್ಲಿದ್ದೇವೆ, ಅದೊಂದು ಪ್ರಾಬ್ಲಮ್ ಮಾತ್ರ. ಬಟ್ ಐ ಆಮ್ ಗ್ಲಾಡ್ ದ್ಯಾಟ್ ನಾವು ಇವಾಗ ಕಂಟಿನ್ಯೂಸ್ ಆಗಿ ರೀಲ್ ಮಾಡ್ತಿಲ್ಲ, ಬಟ್ ಸ್ಟಿಲ್ ಜನ ನಮ್ದದು ಏನೋ ರೀಲ್ಸ್ ಅನ್ನು ನೆನಪಿಟ್ಟು ಯಾವಾಗ್ಲೂ ಕೇಳ್ತಾರಲ್ಲ, ಅದು ಭಾರಿ ಖುಷಿ ಆಗ್ತದೆ. ಓಕೆ, ಸೊ ಇವಾಗ ನೀವು ರೀಲ್ಸ್ ಎಲ್ಲ ಮಾಡ್ಬೇಕಾದ್ರೆ ನಿಮ್ ಜೊತೆ ಒಂದು ಫೀಮೇಲ್ ಆರ್ಟಿಸ್ಟ್ ಯಾರು ಹಾಕೊಂಡು ಡಾನ್ಸ್ ಮಾಡ್ತಾ ಇದ್ದಾರೆ. ಸ್ಪೆಷಲಿ ನಿಮ್ದು ಮತ್ತೆ ನಿಮ್ಮ ಫ್ರೆಂಡ್ ಸಾಧನಾ ಅವರ ಜೋಡಿಗೆ ತುಂಬಾ ಮಿಲಿಯನ್ಸ್ ವ್ಯೂಸ್ ಬರ್ತಾ ಇತ್ತು ಅಂಡ್ ನಿಮ್ಮ ಒಂದು ಪೇರ್ಗೆ ತುಂಬಾ ಜನ ಫ್ಯಾನ್ಸ್ ಇದ್ದಾರೆ. ಸೊ ನಿಮ್ಮ ಮತ್ತೆ ಸಾಧನಾ ಕನೆಕ್ಷನ್ ಬಗ್ಗೆ ಏನ್ ಹೇಳ್ತೀರಾ? ಸಾಧನಾ ಇಸ್ ಮೈ ಸ್ಟೂಡೆಂಟ್. ಓಕೆ, ಅದೇ ನಾವು ಫಸ್ಟಿಗೆ ನಾನು ಹೇಳ್ದಲ್ಲ ಅವಾಗ ಒಂದು ಇಷ್ಟು ಡಾನ್ಸಸ್ ಇಟ್ಕೊಂಡು ಬಂದು ನಾವು ಸ್ಟಾರ್ಟ್ ಮಾಡಿದಂತ. ಸೊ ಅಲ್ಲಿಂದಲೂ ಸ್ಟೂಡೆಂಟ್ ನನಗೆ. ಸೊ ಇವಾಗ್ಲೂ ಸಾಧನಾ ನಂಗೆ ಸ್ಟೂಡೆಂಟ್ ತರಾನೇ. ಸೊ ಸಾಧನಾ ಇಸ್ ಲೈಕ್ ನಮ್ಗೆ ಅದು ಬಾಂಡಿಂಗ್ ಚೆನ್ನಾಗಿದೆ, ಸರ್ ಅಂಡ್ ಸ್ಟೂಡೆಂಟ್ ಆ ತರ ನಾವು ಬಾಂಡಿಂಗ್ ಚೆನ್ನಾಗಿದೆ. ಸೊ ಅದು ರೀಲ್ ಅಲ್ಲಿ ಕಾಣಿಸ್ತದೆ ಅಂಡ್ ವಿ ಆರ್ ವೆರಿ ಕಂಫರ್ಟೇಬಲ್ ವಿತ್ ಈಚ್ ಅದರ್ ವೈಲ್ ವಿ ಡೂ ರೀಲ್ಸ್. ಅಂಡ್ ನಾನು ಕೊರಿಯೋಗ್ರಫಿ ಮಾಡುವ ಕೂಡ ಸಾಧನಾ ಹೀಗೆ ಕ್ಯಾಚ್ ಮಾಡ್ತಾಳೆ, ಲಿಟರಲಿ ಹೀಗೆ ಶಿಲ್ ಡೂ ಎವ್ರಿಥಿಂಗ್. ನಾವು ಜಾಸ್ತಿ ಅಂದ್ರೆ ಒಂದು 20-25 ಮಿನಿಟ್ಸ್ ಅಲ್ಲಿ ಕೊರಿಯೋಗ್ರಫಿ ಮಾಡಿ ಶೂಟ್ ಕೂಡ ಮಾಡ್ಬಿಡ್ತೇವೆ ಕೆಲವು. ಇಟ್ ಇಸ್ ಲೈಕ್ ಅದು ಕನೆಕ್ಷನ್ ಅಷ್ಟು ಬಿಲ್ಡ್ ಆಗಿದೆ, ಇಟ್ ಇಸ್ ಈಸಿ. ನಾವು ಜಸ್ಟ್ ಬಿಕಾಸ್ ಕೆಲವರು ಕಮೆಂಟ್ ಅಲ್ಲಿ ಹಾಕ್ತಾರೆ ಜಗಳ ಆಗಿದೆ, ರೀಲ್ಸ್ ಬರ್ತಿಲ್ಲ ಅಂತ. ಅವ್ರು ಮಂಗಳೂರಲ್ಲಿದ್ದಾರೆ, ಬೆಂಗಳೂರಲ್ಲಿದ್ದಾರೆ. ಅಂಡ್ ಬೈ ಗಾಡ್ ಗ್ರೇಸ್ ಅವ್ರು ಕೂಡ ಅವ್ರ ಲೈಫಲ್ಲಿ ಚೆನ್ನಾಗಿ ಮಾಡ್ತಿದ್ದಾರೆ. ದೇ ಆರ್ ಡೂಯಿಂಗ್ ರಿಯಲಿ ಗುಡ್, ವಿಚ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್. ಅವ್ರು ಕೂಡ ರೆಗ್ಯುಲರ್ ಪ್ರಾಜೆಕ್ಟ್ಸ್ ಮಾಡ್ತಿದ್ದಾರೆ, ಅದರಿಂದ ನಮ್ಗೆ ರೀಲ್ಸ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಬಟ್ ನಂದು ಸಾಧನದು ರೀಲ್ಸ್ ನೋಡಿ ಒಂದು ಚಾನಲ್ ಒಂದು ಮ್ಯಾರಿಡ್ ಕಪಲ್ ಒಂದು ಶೋ ಬರುತ್ತೆ ಗೊತ್ತಾ, ಅದು ಹೆಸರು ಹೇಳೋಗಿಲ್ಲ. ಓಕೆ, ಮ್ಯಾರಿಡ್ ಕಪಲ್ ಒಂದು ಶೋ ಬರುತ್ತೆ. ಅದು ಕಾಲ್ ಮಾಡೋ ಚಾನಲ್ ಅವರು ಲೈಕ್ ಕೌಶಿಕ್ ಅವರು ಈ ತರ ಶೋ ಇದೆ, ನೀವು ಸಾಧನ ಅವ್ರು ಬರ್ಬೇಕಂತ. ಬರುವ ಅಂತ. ಮದುವೆ ಆಗಿದ್ದಲ್ಲ ನಿಮ್ಗೆ ಅದು ಮದುವೆ ಆಗಿದ್ಯಾ ಹಾಗೆ ನಾನು ಸಾಧನ ಕಾಲ್ ಮಾಡಿದೆ. ಆಗಿಲ್ಲ, ನಮ್ಮ ಮದುವೆ ಆಗಿಲ್ಲ ಸರ್. ಅಂದ್ರೆ ಒಂದು ರೀಲ್ ಇತ್ತು, ಒಂದು ಪ್ರಮೋಷನಲ್ ರೀಲ್ ನಮ್ದು ಇವ್ರದ್ದು ಯೋಗಿ ಲೂಸ್ಮಾದ ಅವ್ರದ್ದು ಒಂದು ರೀಲ್ದು ಪ್ರಮೋಷನಲ್ ವಿಡಿಯೋಗೆ ನಾವು ಅದೇ ಅಟೈರ್ ನಾವು ಮಾಡಿದ್ವಿ. ಸೊ ಅದನ್ನ ನೋಡಿ ಅದು ಪೋಸ್ಟ್ ಮಾಡಿದ್ವಿ, ಫೋಟೋ ಕೂಡ ಪೋಸ್ಟ್ ಮಾಡಿದ್ವಿ. ನಾರ್ಮಲ್ ಫೋಟೋ ನಂದು ಅವಳ್ದಲ್ಲ. ಇವ್ರೇನ್ ತಿಳ್ಕೊಂಡಿದ್ದಾರೆ, ಮೆನಿ ಪೀಪಲ್ ನಂಗೆ ಇವತ್ತು ನಾರ್ತ್ ಕರ್ನಾಟಕದ ಫ್ರೆಂಡ್ಸ್ ಕೂಡ ಹೇಳ್ತಾರೆ ಅಲ್ಲಿ ಎಲ್ಲ ತಿಳ್ಕೊಂಡಿದೆ ನಮ್ ಮದುವೆ ಆಗಿದೆ ಅಂತ. ಬ್ರೋ, ಸೊ ಇಲ್ಲಿವರೆಗೆ ಏನೋ ಪೀಪಲ್ ಲೈಕ್ ಏನೋ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ. ಆದರೆ ಏನಿಲ್ಲ, ಸಾಧನಾ ಇಸ್ ಮೈ ಏನೋ ಸ್ಟೂಡೆಂಟ್. ಸೊ ವಿಲ್ ಬಿ ದ ಸ್ಟೂಡೆಂಟ್. ಆ ಸಾಧನಾ ಮತ್ತೆ ಎಲ್ಲೂ ಹೋಗಿಲ್ಲ, ಅವಳು ಮಂಗಳೂರಲ್ಲಿದ್ದಾರೆ, ನಾವು ಬೆಂಗಳೂರಲ್ಲಿದ್ದೇವೆ, ಅದೊಂದು ಪ್ರಾಬ್ಲಮ್ ಮಾತ್ರ. ನಾವು ಮಂಗಳೂರಿಗೆ ಹೋಗೋ ರೀಲ್ಸ್ ಮಾಡ್ತಿರ್ತೇವೆ ಹಾಗೆ. ಸೊ ಈಗ ಅವರು ಬ್ಯಾಂಗ್ಳೂರಿಗೆ ಬಂದಾಗ ಶೂಟ್ ಮಾಡ್ತಿರ್ತಾರೆ, ನೀವು ಮ್ಯಾಂಗ್ಳೂರಿಗೆ ಶೂಟ್ ಮಾಡ್ತಿರ್ತೀರಾ? ಹಾಗೆ ರೆಗ್ಯುಲರ್. ಓಕೆ, ಆದ್ರೆ ಇವೆಂಟ್ಸ್ ಇದ್ದಾಗ ಲೈಕ್ ನೀವು ಸಾಧನ ಕರ್ಸ್ಕೊತಾ ಇರ್ತೀರಾ? ಹೌದು, ದಟ್ ಡಿಪೆಂಡ್ಸ್ ಆನ್ ದ ಬಜೆಟ್. ಅಗೇನ್ ಕ್ಲೈಂಟ್ ಇದು ಬಜೆಟ್ ಮೇಲೆ ಯಾವತ್ತು ಮ್ಯಾಟರ್ ಆಗ್ತದೆ. ಕೆಲವೊಮ್ಮೆ ಕ್ಲೈಂಟ್ ಏನ್ ಮಾಡ್ತಾರೆ, ಫುಲ್ ಟೀಮ್ ತಗೊಳ್ತಾರೆ. ಕೆಲವು ಕ್ಲೈಂಟ್ 3 ಜನ ಕೇಳ್ತಾರೆ, ಕೆಲವು ಕ್ಲೈಂಟ್ ನಾನ್ ಮತ್ತೆ ಸಾಧನ ಕೇಳ್ತಾರೆ, ಕೆಲವು ಕ್ಲೈಂಟ್ ನಾನು ಒಬ್ರು ಕೇಳ್ತಾರೆ. ಡಿಪೆಂಡ್ಸ್ ಆನ್ ಬಜೆಟ್ ಅಲ್ಲ ಪಾಪ. ಓಕೆ, ಬಿಕಾಸ್ ನಾನು ಕೆಲವೊಂದು ಕಮೆಂಟ್ಸ್ ಅಲ್ಲಿ ನೋಡ್ತಾ ಇರ್ತೀನಿ, ಸಾಧನ ಅದು ನಿಮ್ದು ಮೇಲೆ ಕಮೆಂಟ್ಸ್ ಹಾಕ್ತಿರ್ತಾರೆ, ಒಳ್ಳೆ ಪೇರ್, ಕ್ಯೂಟ್ ಕಪಲ್, ಅದು ಇದು ಅಂತೆಲ್ಲ. ಸೊ ನಿಮಗೆ ಯಾವತ್ತಾದ್ರೂ ನೀವು ಸಾಧನ ಡಿಸ್ಕಸ್ ಮಾಡಿ ಈ ತರ ಎಲ್ಲ ಕಮೆಂಟ್ಸ್ ಬಗ್ಗೆ ಮಾತಾಡಿದ್ದು, ಡಿಸ್ಕಸ್ ಮಾಡಿದ್ದು? ಅದು ಕಮೆಂಟ್ ಕೆಲವೊಮ್ಮೆ ಆತರ ಎಲ್ಲ ಬರುವಾಗ ಸ್ಕ್ರೀನ್ ಶಾಟ್ ಸೆಂಡ್ ಮಾಡ್ತೀವಿ, ನಗಾಡ್ತಿರ್ತೇವೆ ಏನ್ ನಡೀತಿದೆ ಅಂತ. ಆತರ ರೆಗ್ಯುಲರ್ ಆಗಿ ಮಾಡ್ತೇವೆ ನಾವು. ಒಂದು ಅದಷ್ಟು ಕಾಮಿಡಿ ಇದೆ
ಸಾಧನಾ ಪೇರೆಂಟ್ಸ್ ಏನಾದ್ರು ಕೇಳಿರೋದು ಇಲ್ಲ ನಿಮ್ಮ ಇಲ್ಲ ಮನೇಲಿ ಪೇರೆಂಟ್ಸ್ ಇಲ್ಲ ಆ ಥರ ಏನು ನಮ್ಮ ಮನೇಲಿ ಕೂಡ ಕೇಳೋದು ಅಂದ್ರೆ ದೇ ನೋ ಅಬೌಟ್ ಅಸ್ ಅಲ್ಲ, ನಾವು ಹೇಗಿದ್ದೇವೆ ಅಂತ ಅವ್ರಿಗೆ ಗೊತ್ತಿದೆ ಆಲ್ರೆಡಿ. ದೇ ಆರ್ ಲೈಕ್ ಅವ್ರಿಗೆ ಗೊತ್ತು ನಾನು ಹೇಗೆ ಅಂತ. ಸಾಧನದು ಪೇರೆಂಟ್ಸಿಗೆ ಕೂಡ ಗೊತ್ತು ನಾನು ಹೇಗೆ ಅಂತ. ನನ್ನ ಮನೇಲೂ ಗೊತ್ತಿದೆ ಸಾಧನಾ ಹೇಗೆ, ಅವ್ರ ಸಮನ್ವಿ ಹೇಗೆ, ಖುಷಿ ಶೆಟ್ಟಿ, ವಿ ಆಲ್ ಲೈಕ್ ದೇ ನೋ ಲೈಕ್ ಕ್ಲೋಸ್ಲಿ ಅಷ್ಟು ಕನೆಕ್ಟೆಡ್ ಇದ್ದೇವೆ ನಾವೆಲ್ಲ. ಸೊ ಆ ಥರ ಸಿಚುವೇಶನ್ ನಾವು ಎವ್ರಿ ಟೈಮ್ ಡಿಸ್ಕಸ್ ಮಾಡ್ತೇವೆ. ಸ್ಪೆಷಲಿ ಸಾಧನದು ಒಂದು ಬೇರೆ ಹುಡುಗಿ ಜೊತೆ ರೀಲ್ ಮಾಡಿದೆ, ದೇಲ್ ಬಿ ಲೈಕ್ ಅಲ್ಲಿ ಕೆಳಗಡೆ ಬರ್ತದೆ ಸಾಧನಾ ಮ್ಯಾಮ್ ಜೊತೆ ಮಾತ್ರ ಚೆನ್ನಾಗಿ ಬರುತ್ತೆ, ಅದು ಇದು ಸಾಧನಾ ಮ್ಯಾಮ್ ಅನ್ನು ಹೊಗಳ್ತಾರೆ ಬೇರೆ ರೀಲ್. ಆ ಸ್ಕ್ರೀನ್ ಶಾಟ್ ಸೆಂಡ್ ಮಾಡಿ ಅವಳಿಗೆ ಸೆಂಡ್ ಮಾಡಿ ನಮ್ದು ಒಂದು ಅರ್ಧ ಗಂಟೆಯಲ್ಲಿ ಫನ್ ಸೆಷನ್ ಆಗ್ತದೆ. ಲೈಕ್ ಏನ್ ನಡೀತಿದೆ ಏನ್ ಕತೆ ಅಂತ ಅದು ನಡೀತದೆ, ಅದು ರೆಗ್ಯುಲರ್ ಅದು. ಬಟ್ ಐ ಆಮ್ ಗ್ಲಾಡ್ ದಟ್ ನಾವು ಇವಾಗ ಕಂಟಿನ್ಯೂಸ್ ಆಗಿ ರೀಲ್ ಮಾಡ್ತಿಲ್ಲ, ಬಟ್ ಸ್ಟಿಲ್ ಜನ ನಮ್ದದು ರೀಲ್ಸ್ ಅನ್ನು ನೆನಪಿಟ್ಟು ಯಾವಾಗ್ಲೂ ಕೇಳ್ತಾರಲ್ಲ, ಅದು ಬಾರಿ ಖುಷಿ ಆಗ್ತದೆ. ಓಕೆ, ಅಂದ್ರೆ ಸಾಧನಾ ಯಾವಾಗ ನಿಮ್ಮೊಟ್ಟಿಗೆ ಡಾನ್ಸ್ ಕಲಿಯಕ್ ಬಂದಿದ್ದು? ಸೇಮ್ 2020. ಹೌದೌದು, ಕೋವಿಡ್ ಟೈಮಲ್ಲೇ ಅಲ್ಲ. ಇವರೆಲ್ಲ ಅವಾಗ ಮಂಗಳೂರಲ್ಲಿ ಬೇರೆ ಬೇರೆ ಟೀಮ್ ಜೊತೆ ಡಾನ್ಸ್ ಮಾಡ್ತಿದ್ರು, ಬೇರೆ ಬೇರೆ ಟೀಮ್ ಅಲ್ಲಿದ್ರು, ಬೇರೆ ಬೇರೆ ಡಾನ್ಸ್ ಟೀಮ್ ಅಲ್ಲಿದ್ರು. ಸೊ ಅವ್ರಿಗೆ ಅವಾಗ ಕೂಡ ಅವ್ರು ಸಹ ರೀಲ್ಸ್ ಮಾಡ್ತಿದ್ರು. ಸೊ ಒಂದ್ ದಿವಸ ನಾನೇನ್ ಮಾಡಿದೆ, ಯಾರೆಲ್ಲ ರೀಲ್ಸ್ ಮಾಡ್ತಾರೆ ಎಲ್ರಿಗೆ ಮೆಸೇಜ್ ಹಾಕ್ತೆ, ಸುಮ್ನೆ ವಿಲ್ ಆಲ್ ಡೂ ಇಟ್ ಟುಗೆದರ್, ಇದು ಪ್ಲಾನ್ ಇದೆ, ಸುಮ್ನೆ ಚಿಕ್ಕ ವರ್ಕ್ಶಾಪ್ ತರ ಈ ತರ ಮಾಡೋಣ ಎಲ್ರು ಬನ್ನಿ ಅಂತ. ಒಂದು ವರ್ಕ್ಶಾಪ್ಗೋಸ್ಕರ ಮತ್ತದು ಈ ತರ ಕಂಟಿನ್ಯೂ ಆಗ್ತಾ ಹೋಯ್ತು. ಓಕೆ, ಸೊ ಸಮನ್ವಿ ಅಥವಾ ಸುಮುಖ ಅವ್ರದ್ದೆಲ್ಲ ಇದೇ ರೀತಿ ಪರಿಚಯ ಆಗಿದೆ? ಸಮನ್ವಿ ಎಲ್ಲ ನಮ್ದು ಆಲ್ರೆಡಿ ಟೀಮ್ ಬಿಲ್ಡ್ ಆಗಿತ್ತು ಅವಾಗ. ಅವಾಗ ಟೀಮಲ್ಲಿ ಕರೆಕ್ಟ್ ಆಗಿ ನಾನು, ಸುಮಿತ್, ಸಾಧನಾ, ಖುಷಿ ಶೆಟ್ಟಿ, ನಿಕ್ಕಿ ಜೋಗಿ, ನಾವು ಕರೆಕ್ಟ್ ಆಗಿ ನಾವು ಅವಾಗ ವರ್ಕ್ಶಾಪ್ ನಾನು ಆರ್ಗನೈಸ್ ಮಾಡ್ತಿದ್ದೆ. ಇವಾಗ ಬೆಂಗಳೂರಲ್ಲಿ ಬೇರೆಯವ್ರ ಆರ್ಗನೈಸ್ ಮಾಡಿ ನಮ್ಮನ್ನು ಕರೆಯೋದಲ್ಲ, ಅವಾಗ ಮಂಗಳೂರಲ್ಲಿ ನಾನೇ ಆರ್ಗನೈಸ್ ಮಾಡೋದು, ನಾನೇ ಪೋಸ್ಟರ್ ಮಾಡೋದು, ನಾನೇ ಎನ್ಕ್ವೈರೀಸ್ ತಗೊಳ್ಳೋದು, ನಾನೇ ಸ್ಟುಡಿಯೋ ಬುಕ್ ಮಾಡೋದು, ನಾನೇ ವರ್ಕ್ಶಾಪ್ ಮಾಡೋದು, ನಾನೇ ಪ್ರಾಫಿಟ್ ತಗೊಳ್ಳೋದು. ಇಟ್ ವಾಸ್ ಪ್ರಾಫಿಟಬಲ್ ಬಿಕಾಸ್ ನಾನೇ ಮಾಡೋದಿಲ್ಲ, ಯಾರಿಗೂ ಕೂಡ ಪೇಮೆಂಟ್ ಕೊಡ್ಬೇಕಂತಿಲ್ಲ. ಸೊ ಅವಾಗ ಸಮನ್ವಿ ರಿಜಿಸ್ಟ್ರೇಷನ್ ಮಾಡಿದ್ಲು. ಅದಕ್ಕಿಂತ ಮುಂಚೆ ಶಿ ಯೂಸ್ ಟು ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್. ಮತ್ತೆ ಹೊರಗಡೆ ನಾನು ಮಾಲ್ ಅಲ್ಲಿ ಇರುವಾಗ ಅಲ್ಲಿ ಸಿಕ್ಕಿದ್ರು ನಂಗೆ. ಅಲ್ಲಿ ಸಿಕ್ಕಿರುವಾಗ ಮಾತಾಡಿದ್ಲು. ಓಕೆ, ಸಮನ್ವಿ ಅವಾಗ ನಂಗೆ ಸಿಕ್ಕಿರುವಾಗ ಐ ಥಿಂಕ್ ಮಾಲ್ ಅಲ್ಲಿ ಸಿಕ್ಕಿರುವಾಗ ಶಿ ವಾಸ್ 9th or 10th ಸ್ಟ್ಯಾಂಡರ್ಡ್ ಅಂತ. ಓಕೆ, ಮತ್ತೆ ಆದ್ಮೇಲೆ ಸರ್ ನಾನು ವರ್ಕ್ಶಾಪಿಗೆ ಬರ್ತೇನೆ ಸರ್ ಅಂತ ಹೇಳಿದ್ರು. ಬಂದು ಫಸ್ಟ್ ವರ್ಕ್ಶಾಪ್, ಸೆಕೆಂಡ್ ವರ್ಕ್ಶಾಪ್ ಅಂಡ್ ಥರ್ಡ್ ವರ್ಕ್ಶಾಪ್ ಬರುವಾಗ ನಾನು ಸಾಮಾನ್ಯವಾಗಿ ಮೆಸೇಜ್ ಮಾಡಿ ಹೇಳಿದೆ, ವರ್ಕ್ಶಾಪ್ಗೆ ಬರ್ತಿರೋ ಪರವಾಗಿಲ್ಲ, ನಮ್ದು ಕಾನ್ಸರ್ಟ್ ಪ್ರಾಕ್ಟೀಸ್ ಆಗ್ತಾ ಇರ್ತದಲ್ಲ, ಅವಾಗ ಸುಮ್ನೆ ಬರ್ತಾ ಇರ ಅಂತ ಹೇಳಿತ್ತು. ನಾನು ಟೀಮಿಗೆ ಕರ್ದದಲ್ಲ, ಸುಮ್ನೆ ನಮ್ದು ಕಾನ್ಸರ್ಟ್ ಪ್ರಾಕ್ಟೀಸ್ ಆಗ್ತಾ ಇರುತ್ತೆ, ಜಸ್ಟ್ ಕಮ್ ಅಂಡ್ ಸಿಟ್ ಜಾಯಿನ್ ಅಸ್, ಸುಮ್ನೆ ಪರ್ಫಾರ್ಮ್ ಮಾಡ್ಲಿಕ್ಕೆಲ್ಲ, ಬಟ್ ಯು ಕ್ಯಾನ್ ಕಮ್ ಅಂಡ್ ಜಾಯಿನ್ ಅಸ್ ಅಂತ ಹೇಳಿದೆ. ಶಿ ಫೆಲ್ಟ್ ಇಟ್ಸ್ ಅ ಗುಡ್ ಅಪರ್ಚುನಿಟಿ ಅವಳಿಗೆ. ಸೊ ಹಾಗೆ ಬಂದು ಸಾಧನಾ ಅವಾಗ ಶಿ ಇಸ್ ಇಂಟು ಮೆಡಿಕಲ್, ಶಿ ಇಸ್ ಅ ಮೆಡಿಕಲ್ ಸ್ಟೂಡೆಂಟ್, ಶಿ ಡಿಡ್ ಮಾಸ್ಟರ್ಸ್ ಇನ್ ಪ್ಯಾರಾಮೆಡಿಕಲ್. ಸೊ ಅವಾಗ ಅದು ಮಾಡ್ತಾರೆ, ಎಲ್ಲ ಆಯ್ತು, ಮಾಸ್ಟರ್ಸ್ ಆಗಿದೆ. ಸೊ ಅವಾಗ ಆ ಸ್ಪ್ಯಾನ್ ಶಿ ವಾಸ್ ಬಿಸಿ ಅಲ್ಲ, ಸೊ ಇಂಟರ್ನ್ಶಿಪ್ ನಡೀತಾ ಇತ್ತು, ಅದೆಲ್ಲ ನಡೀತಾ ಇತ್ತು. ಆ ಸ್ಪ್ಯಾನ್ ಅಲ್ಲಿ ವೆನ್ ಸಾಧನಾ ಇಸ್ ನಾಟ್ ದೇರ್ ಫಾರ್ ದ ಇವೆಂಟ್, ಸಮನ್ವಿ ಇಸ್ ದ ರಿಪ್ಲೇಸ್ಮೆಂಟ್. ಸಮನ್ವಿ ರಿಪ್ಲೇಸ್ಮೆಂಟ್ ಆ ತರ ಬಂದದ್ದು. ಸೊ ಆ ತರ ಬಂದು ಮತ್ತೆ ಸ್ಲೋಲಿ 1 year ಸಮನ್ವಿ ವಾಸ್ ಯು ಹ್ಯಾವ್ ಟು ಸಡನ್ ಆಗಿ ಯಾರಿಗೂ ಹಾಗೆ ಬರ್ಲಿಕ್ಕೆ ಆಗಲ್ಲ. ಲೈಕ್ ನಾನು ನನ್ನ ಅಷ್ಟು ಪ್ರೀಮಿಯಂ ಅಂತ ತಿಳ್ಕೊಳೋದಲ್ಲ, ಐ ವಾಂಟ್ ಪೀಪಲ್ ಟು ಟೇಕ್ ಟೈಮ್. ಯಾವುದೇ ವಿಷಯ ಕೂಡ ಅದೊಂದು ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಿ, ಟೀಮ್ ಕೆಮಿಸ್ಟ್ರಿ ಅಂಡರ್ಸ್ಟ್ಯಾಂಡ್ ಮಾಡಿ, ವೆನ್ ಯು ಡೂ ಇಟ್ ಅಲ್ಲ, ಇಟ್ ವಿಲ್ ಬಿ ವೆರಿ ಡಿಫರೆಂಟ್. ಸೊ ಸಮನ್ವಿ ಆಲ್ಮೋಸ್ಟ್ 1.5 year ವೇಟ್ ಮಾಡಿದಾಳೆ ಅಪರ್ಚುನಿಟಿಗೆ. ವೆನ್ ಸಾಧನಾ ಇಸ್ ನಾಟ್ ದೇರ್, ಅವಾಗ ಮಾತ್ರ ಸಮನ್ವಿಗೆ ಅಪರ್ಚುನಿಟಿ. ಆರ್ ಎಲ್ಸ್ ಯು ಟು ವರ್ಕ್ ಆಸ್ ಅ ಬ್ಯಾಕ್ ಗ್ರೌಂಡ್, ವಿಡಿಯೋ ತೆಗಿಯೋದು, ಟು ಬಿ ವಿತ್ ಅಸ್, ಆ ತರ. ಸೊ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್ ಪ್ರಾಪರ್ಲಿ. ಒಮ್ಮೆಲೆ ಯು ವೋಂಟ್ ಗ್ರೋ. ಒಮ್ಮೆಲೆ ಡೈರೆಕ್ಟ್ ಟೀಮ್ ಬಂದಿಲ್ಲ, ಒಮ್ಮೆಲೆ ಯಾರು ಡೈರೆಕ್ಟ್ ಟೀಮ್ ಬಂದಿಲ್ಲ. ನಾನು ಬಂದಿಲ್ಲ, ಸುಮಿತ್ ಬಂದಿಲ್ಲ, ಖುಷಿ ಬಂದಿಲ್ಲ, ಸಾಧನಾ ಬಂದಿಲ್ಲ. ದೇ ಆಲ್ಸೋ ದೇ ವೇರ್ ವಿತ್ ಮೀ, ವಿ ಟುಕ್ ಟೈಮ್, ಆ ಥರನೇ ಬಿಲ್ಡ್ ಆಗಿದಲ್ಲ. ಸೊ 1.5 year ಆದ್ಮೇಲೆ ನಾವು ಬೆಂಗಳೂರು ಶಿಫ್ಟ್ ಆಗೋದಕ್ಕಿಂತ ಮುಂಚೆನೆ ದೆನ್ ಐ ಟೋಲ್ಡ್ ಸಮನ್ವಿ ಲೈಕ್ ನಾವು ವಿ ಆಲ್ಸೋ ಕ್ಯಾನ್ ಬಿ ಅ ಪ್ರಾಪರ್ ಪಾರ್ಟ್ ಆಫ್ ಆರ್ ಟೀಮ್, ಆ ಥರ. ಸೊ ಆ ಥರ ಬಿಲ್ಡ್ ಆಗ್ತಾ ಹೋಗಿದೆ. ನಾವು ಶಿ ಇಸ್ ಪರ್ಮನೆಂಟ್. ಅಂಡ್ ಸಮನ್ವಿ ನಮ್ದು ಇಲ್ಲಿ ರೆಗ್ಯುಲರ್ ಬ್ಯಾಚ್ ಇನ್ಸ್ಟ್ರಕ್ಟರ್, ಅದು ರೆಗ್ಯುಲರ್ ಬ್ಯಾಚ್ ಸಮನ್ವಿ ಕೂಡ ತಗೊಳ್ತಾಳೆ ಬೆಂಗಳೂರಲ್ಲಿ. ಓಕೆ, ಸೊ ನಿಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಅಲ್ಲಿ ನೋಡಿದಂತಹ ಸುಮಾರು ವಿಡಿಯೋಸ್ ಕಾಲೇಜಸ್ ಅಲ್ಲಿ, ಯೂನಿವರ್ಸಿಟೀಸ್ ಅಲ್ಲಿ ನೀವು ಪರ್ಫಾರ್ಮ್ ಮಾಡ್ತಾ ಇದ್ರಿ. ಸೊ ಅಲ್ಲಿ ಸ್ಟೂಡೆಂಟ್ಸ್ ಜೊತೆ ಯಾವ ರೀತಿ ಕನೆಕ್ಟ್ ಆಗ್ತಾ ಇದ್ರಿ? ಸೊ ಸ್ಟೂಡೆಂಟ್ಸ್ ಇಂದ ಬಂದಂತಹ ಫೀಡ್ಬ್ಯಾಕು ಓಕೆ, ಯಾವ ರೀತಿ ಫನ್? ನಾನು ಮೊದಲೇ ಹೇಳ್ದಲ್ಲ, ನಾನು ಕಾಲೇಜಿಗೆ ಹೋಗಿಲ್ಲಲ್ಲ, 3 ತಿಂಗಳು ಹೋಗಿದ್ದಲ್ಲ. ಬಟ್ ನಾನು ಯಾವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಎಲ್ಲ ಬಂತು, ಕಾನ್ಸರ್ಟ್ ಎಲ್ಲ ಬಂತು,
ಅವಾಗ ತುಂಬಾ ಎಲ್ಲಾ ಕಾಲೇಜ್ಗೆ ಹೋಗಿದ್ದೇನೆ, ಎಲ್ಲಾ ಕಾಲೇಜ್ ಲಿಟ್ರಲಿ ಅದೊಂದು ಬೇರೆ ಎಕ್ಸ್ಪೀರಿಯನ್ಸ್. ಐ ಫೆಲ್ಟ್ ಲೈಕ್ ಸ್ಟಿಲ್ ಟುಡೇ ಯಾವ ಕಾಲೇಜ್ಗೆ ಹೋಗ್ತೇನಲ್ಲ ಅಲ್ಲಿ ನನಗೆ ಫೀಲ್ ಆಗೋದೇನಂದ್ರೆ ನಾನು ಅದು ಕಾಲೇಜ್ ಇದು ಸ್ಟೂಡೆಂಟ್ ಅಂಡ್ ಐ ಪರ್ಫಾರ್ಮಿಂಗ್ ದೇರ್ ಅಂತ. ಐ ಡೋಂಟ್ ಫೀಲ್ ಲೈಕ್ ನಾನು ಗೆಸ್ಟ್ ತರ ಹೋಗಿದ್ದೇನೆ ಅಂತ. ಸ್ಟೂಡೆಂಟ್ ಜೊತೆ ಕೂಡ ಯಾರು ನಮ್ಮನ್ನು ಕೋಆರ್ಡಿನೇಟ್ ಮಾಡ್ತಾರೆ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ, ಮತ್ತೆ ಫ್ಯಾಕಲ್ಟೀಸ್ ಆಲ್ಸೋ. ಸೊ ಎಲ್ಲರೂ ರೀಸೆಂಟ್ ಅಲ್ಲಿ ಐ ಮಸ್ಟ್ ಅಪ್ರಿಶಿಯೇಟ್ ನಾನು ಜೈನ್ ಕಾಲೇಜ್ ಹೋಗಿದ್ದೆ ದಾವಣಗೆರೆ. ದ ವೇ ದೇ ಟ್ರೀಟೆಡ್ ಮೀ ಕಾಲೇಜ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಂಡ್ ರಾಹುಲ್ ಸರ್, ನಮ್ದು ಜೈನ್ ಕಾಲೇಜಲ್ಲಿ ರಾಹುಲ್ ಸರ್ ಮ್ಯಾನೇಜ್ ಮಾಡಿದ್ದು. ದೆನ್ ಜೈನ್ ಆದ್ಮೇಲೆ ಮೈಸೂರು ಕಾಲೇಜ್ ಕರೆದಿದ್ರು. ಅಗೇನ್ ದರ್ಶನ್ ಸರ್, ನಂಗೆ ಅವ್ರ ಹೆಸರು ನೆನಪಿದ್ದಾರೆ. ಜಸ್ಟ್ ಥಿಂಕ್ ಲೈಕ್ ಹೌ ದೇ ಮ್ಯಾನೇಜ್ಡ್ ಎವ್ರಿಥಿಂಗ್. ಮತ್ತೆ ಅದಾದ್ಮೇಲೆ ನಾನು ಚಿತ್ರದುರ್ಗಕ್ಕೆ ಹೋದೆ, SJMIT ಕಾಲೇಜ್, ನಮ್ದು ಸುಬ್ರಹ್ಮಣ್ಯ ಸರ್ ಅವ್ರು ಕೂಡ. ಇಟ್ ವಾಸ್ ಸೋ ಗುಡ್. ಖುಷಿ ಆಗ್ತದೆ. ಅಂದ್ರೆ ನಾನು ಅದು ಲೈಫ್ ನಂಗೆ ಎಂಜಾಯ್ ಮಾಡ್ಲಿಕ್ಕೆ ಸಿಕ್ಕಿಲ್ಲ, ಕಾಲೇಜ್ ನಂಗೆ ಸಿಕ್ಕಿಲ್ಲ. ಬಟ್ ಅದಾದ್ಮೇಲೆ ಈ ಫೀಲ್ಡ್ ನಂಗೆ ಒಂದು ಅದು ಎಂಜಾಯ್ಮೆಂಟ್ ಕೊಟ್ಟಿದೆ. ಫ್ರಮ್ ದಿ ಸ್ಟೂಡೆಂಟ್ಸ್ ಟು ದ ಫ್ಯಾಕಲ್ಟಿ ಆರ್ ದ ಮ್ಯಾನೇಜ್ಮೆಂಟ್, ದೇ ವಾಸ್ ಸೋ ಗುಡ್. ಇವಾಗ್ಲೂ ಖುಷಿ ಆಗುತ್ತೆ ಎನಿಸುವಾಗ. ಓಕೆ, ಸೊ ಆಕ್ಚುಲಿ ಇವತ್ತು ನಮಗೆ ಸಾಧನಾನು ಬರ್ಬೇಕಿತ್ತಂತ ಅನ್ಸ್ತೈತಿ ಒಂದು ಪಾಡ್ಕಾಸ್ಟ್ಗೆ. ಸಾಧನಾ ಇಲ್ಲ, ಬಟ್ ನೀವು ಸಾಧನಾಗೆ ಕಾಲ್ ಮಾಡ್ಬೋದಾ ಈಗ? ಓಕೆ, ಬಿಕಾಸ್ ತುಂಬಾ ಜನಕ್ಕೆ ನಿಮ್ಮ ಸಾಧನಾ ಪೇರ್ ತುಂಬಾನೇ ಇಷ್ಟ. ಸೊ ಸಾಧನಾ ಒಂದ್ಸತಿ ಸುಮ್ಮನೆ ಜಸ್ಟ್ ಕ್ಯಾಶುಯಲ್ ಆಗಿ ಮಾತಾಡ್ಸೋಣ. ಸಾಧನಾ ಪಿಕ್ ಮಾಡ್ತಾರ ಈಗ? ಎಷ್ಟು 12:30 ಅಲ್ಲ? ಕೌಶಿಕ್ ಅವರ ಫ್ಯಾನ್ಸ್ಗೋಸ್ಕರ. ಸ್ಪೀಕರ್ ಒಂಚೂರು ಪಿಕ್ ಮಾಡ್ತಿಲ್ಲ. ಸಾಧನಾ ಸಾದ್ Your call has been forwarded to voicemail. ಯಾಕೆ ಸಾಧನಾ ಅವರೇ ಕೌಶಿಕ್ ಅವ್ರ ಕಾಲ್ ಪಿಕ್ ಮಾಡ್ತಾರ ನೀವು? At the tone. ಈಗ ಇದನ್ನ ಕಾಂಟ್ರವರ್ಸಿ ಮಾಡಬೇಡಿ. ಅವಳು ಎದ್ದಿರಲ್ಲ ಅಷ್ಟೇ. ಓ ಮೈ ಗಾಡ್, ಯು ಆರ್ ಲಾಕ್ಡ್. ನಾವು ಟೆಕ್ಸ್ಟ್ ಮಾಡ್ತೀನಿ ವಾಟ್ಸಪ್ ಅಲ್ಲಿ. ನೋಡುವ, ಇವ್ರು ಹೋಗೋಷ್ಟೊತ್ತಿಗೆ ಕಾಲ್ ಬಂದ್ರೆ ನಾಳೆ ಮಾಡ್ತಾಳೆ ಅವಳು, ಗೊತ್ತು ನಂಗೆ. ಇದನ್ನ ಕಾಸ್ಟ್ ಮಾಡ್ತೀರಾ ಸರ್? ಕಟ್ ಮಾಡ್ಬಿಟ್ಟು ಏನಾದರೂ ಹಾಕ್ತೀರಾ? ಬ್ರೇಕಿಂಗ್ ನ್ಯೂಸ್ ಹಾಕ್ತೀವಿ. ನಮ್ಮಲ್ಲೇ ಮೊದಲು ಬಿಗ್ ಬ್ರೇಕಿಂಗ್. ಇದನ್ನ ಹಾಕಿ ಸಾಧನೆ ಅವ್ರು ನೋಡ್ತಾರೆ. ಅವಾಗ ನನ್ನ ಕಾಲೇಜ್ ಇಲ್ಲ ಸಿಕ್ತು. ಮೆಸೇಜ್ ಬಂತು, ನೋಡುವ. ಓಕೆ, ನೆಕ್ಸ್ಟ್ ಯಾರಿಗೆ ಮಾಡ್ಸೋಣ? ನಿಮ್ ಟೀಮಲ್ಲೇ ಇನ್ನೊಬ್ರು ಯಾರಿದ್ರಲ್ಲ? ಇಲ್ಲ, ಬರ್ಲಿಲ್ಲ ಮೆಸೇಜ್. ಅವಳು ಇನ್ನೊಂದು ಸುಮಿತ್ ಇದ್ದಾನೆ. ಸುಮಿತ್ ಈಗ ಮನೇಲಿ ಬರೋ ಮಲಗಿದ್ದ, ಅವನು ಹೇಳುದಿಲ್ಲ. ಎಲ್ಲಿರೋದು? ಸಮಾನ ಮಾಡ್ಬೇಕಾ? ಸಮಾನ್ವಿನು ಮಂಗ್ಳೂರನ? ಅಲ್ಲ, ಇವಾಗ ಕಾಲ್ ಮಾಡಿ. ಡಿಸ್ಟೆನ್ಸ್ ಫ್ರೆಂಡ್. ಅವಳು ಇವಾಗ ಮಂಗ್ಳೂರ್ ಹೇಳಿದ್ದಾಳೆ. 19th ಬರ್ತಾಳೆ, ಅವಳಿಗೆ ಕಾಲ್ ಮಾಡ್ಲಾ? ಸಮಾನ್ವಿ ಮಾಡಿ. ಸಾಧನಾಗ ಇನ್ನೊಮ್ಮೆ ಟ್ರೈ ಮಾಡ್ಬೇಕಾ? ಇನ್ನೊಂದು ಸೆಕೆಂಡ್ ಟ್ರೈ ಮಾಡಿ, ಅವಾಗ ನಿಮ್ಗೆ ಇನ್ನೊಂದು ವಿಡಿಯೋ ಸಿಗ್ತದೆ. ಎರಡು ಬಾರಿ ಮಾಡಿದ್ರು ತೆಗೆದ. ಸಾಧನಾ ಕಾಲಿಗೆ ಎಷ್ಟು ಜನ ಕಾಯ್ತಾ ಇದೀವಿ? ಹೇಳು, ಎದ್ದಿಲ್ಲ, ಮಲಗಿರ್ಬೇಕು. ಗುಡ್ ಮಾರ್ನಿಂಗ್. Call has been forwarded to. ಇಲ್ಲ, ಇಟ್ಸ್ ಓಕೆ. ಸಾಮಾನ್ಯ ಏನ್ ಕೇಳಿ ಮಾತಾಡಿ. ನೀವು ಕ್ವಶನ್ ಕೇಳ್ತೀರ ಅವ್ರ ಹತ್ರ? ಕ್ವಶನ್ ಕೇಳೋಣ. ಸಾಮಾನ್ಯ, ನೀವು ಹಲೋ ಅನ್ಬೇಡಿ, ಪಿಕ್ ಮಾಡಿದ್ರಿ, ನಾನು ಹಲೋ ಅಂತೀನಿ. ಇವಾಗ ಗೊತ್ತಾಯ್ತಾ ಟೀಮ್ ಮ್ಯಾನೇಜ್ಮೆಂಟ್ ಎಷ್ಟು ಕಷ್ಟ ಅಂತ? Hello. ಹಲೋ, Hello. ಸಮನ್ವಿ ಅವ್ರು ಮಾತಾಡ್ತಿರೋದಾ? Yeah. ನಾನು ರಮ್ಯಾ ಅಂತ. Okay. ಆ್ಯಕ್ಚುಲಿ ಕೌಶಿಕ್ ಸರ್ ಅವರ ಫೋನ್ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ರು. ಹೌದಾ? ಹಾಂ, ಅವ್ರ ಫೋನ್ ನನ್ನ ಕೈಗೆ ಸಿಕ್ತು. ಸೊ ನಿಮ್ಮ ನಂಬರ್ ಸಿಕ್ತು. ಸೊ ನಾನು ನಿಮಗೆ ಕಾಲ್ ಮಾಡಿದೆ. Hello. ಹೇಳಿ ಸಮನ್ವಿ. Hello. ಕೇಳಿಸ್ತಿಲ್ವಾ? ಹೇಳಿ. ಅದೇ ಕೌಶಿಕ್ ಅವ್ರದ್ದು ಫೋನ್ ಮಿಸ್ ಆಗಿಬಿಟ್ಟಿತ್ತು. ಸೊ ಇದು ಯಾರಿಗೆ ಕೊಡಬೇಕಂತ ಗೊತ್ತಾಗಿಲ್ಲ. ಸೊ ನಿಮಗೆ ಕಾಲ್ ಮಾಡಿದ್ದೀನಿ. ಕೌಶಿಕ್ ಅವ್ರದ್ದು ಆಲ್ಟರ್ನೇಟಿವ್ ನಂಬರ್ ಏನಾದರೂ ಇದೆಯಾ? ಹಲೋ. ಪಾಪ ಅವಳು ಸೈಕ್ ಆಗಿದ್ದಾಳೆ. ಪಾಪ ಟೆಕ್ಸ್ಟ್ ಮಾಡಿ, ಏನು ಹೇಳಬೇಡಿ, ಸುಮ್ಮನಿರಿ. ಏನು ಹೇಳಕ್ ಹೋಗ್ಬೇಡಿ, ಸುಮ್ಮನಿರಿ. ಪ್ರಾಂಕ್ ಆಗಿ ಫೋನ್ ಮಾಡಬಹುದು ಇವಾಗ.
ಕಂಟಿನ್ಯೂ ಮಾಡಿ. ಅವಳು ಟೆನ್ಷನ್ ಆಗ್ತಾಳೆ, ಬೇಡ ಪಾಪ ನೋರು, ಇಟ್ಸ್ ಲೈಕ್ ಇಟ್ ವಿಲ್ ಗೋ ಸಮ್ವೇರ್ ಎಲ್ಸ್. ಹೇಳ್ಬಿಡಿ, ಪ್ರಾಂಕ್ ಮಾಡಿದ್ರಿ ಈ ಥರ ಪಾಡ್ಕಾಸ್ಟ್ ಅಲ್ಲಿ. ಅವಳು ನಂಬುದಿಲ್ಲ. ಅವಳು ಸೈಕ್ ಆಗಿದ್ದಾಳೆ. ಅಯ್ಯೋ ದೇವ್ರೆ. ಡಯಲ್ ಮಾಡಿದ ಸಂಖ್ಯೆ ಪ್ರಸ್ತುತ ಕಾರ್ಯನಿರತವಾಗಿದೆ. ದಯವಿಟ್ಟು ನಂತರ ಪ್ರಯತ್ನಿಸಿ. आपके द्वारा डायल किया गया नंबर अभी व्यस्त है. ಅವಳು ಬೆಚ್ಚಾಗಿರ್ಬೋದು ಈಗ. ಶಿ ರಿಪ್ಲೈಡ್. ದೇವ್ರೆ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು busy. ಬೇರೆಯವರೊಂದಿಗೆ She is talking to ಸುಮಿತಾ ಈಗ. ಕಾಯಬಹುದು ಅಥವಾ ಪುನಃ ಕರೆ ಮಾಡಿ. ಇದೀಗ ಸುಮಿತಿ ಕಾಲ್ ಮಾಡಿ ಬಂದಿದ್ದೀರಾ? हेलो ಹಾಯ್ ಸಮನ್ವಿ. ಇದಾದೆ ಒಂದು ಯಾ ಬೋಡಿ ಅವರಕ್ಕೆ. ಹಾಯ್ ಸಮನ್ವಿ. हेलो ಯಾ ಹೌ ಆರ್ ಯು? ಐ ಆಮ್ ಗುಡ್. ಟೆನ್ಷನ್ ಆದ್ರಾ? ಇಲ್ಲ, see, first of all, if the phone get lost, somebody can't take the call and directly, call me. Oh, smart. How can somebody do that? Okay. I thought somebody there who's close to him, did something like this. I was like, Okay. I called directly to Sumit. I was like, See, very close. I told you that. Okay. I got very scared. Okay, so ವೇರ್ ಇಸ್ ಸಾಧನಾ? Hello? ಹಲೋ, ಕೇಳಿಸ್ತಿದ್ಯಾ? ಹಾ, ಹೇಳಿ. ಸಾಧನಾ ಅವರು ನಿಮ್ಮೊಟ್ಟಿಗಿದ್ದಾರಾ? ಇಲ್ಲ ಅಲ್ಲ? Sorry? ಆಕ್ಚುಲಿ ಫಸ್ಟ್ ವಿ ಕಾಲ್ಡ್ ಸಾಧನಾ, ಅವ್ರು ಪಿಕ್ ಮಾಡಿಲ್ಲ, ಸೊ ವಿ ಕಾಲ್ಡ್ ಯು. Yeah. No, Sadhana is not with me. ಓಕೆ. ಆಕ್ಚುಲಿ ಕೌಶಿಕ್ ಸರ್ದು ನಾವು ಇಂಟರ್ವ್ಯೂ ಮಾಡ್ತಾ ಇದ್ವಿ, ಸೊ ಪಾಡ್ಕಾಸ್ಟ್. ಮೆಸೇಜ್ ಬಂತು ನಂಗೆ, ರಪ್ಪ ಪ್ರಾಂಕ್ ಅಂತ. ಓಕೆ, ಸೊ ಈಗ ನೀವೆಲ್ಲ ಕೌಶಿಕ್ ಸರ್ದು ಸ್ಟೂಡೆಂಟ್ಸ್ ಅಂತ ಹೇಳ್ತಾ ಇದ್ರು, ಸೊ ಹೇಳಿ ಕೌಶಿಕ್ ಸರ್ ಬಗ್ಗೆ. ಕೌಶಿಕ್ ಸರ್ ಬಗ್ಗೆ ಏನ್ ಹೇಳ್ಬೇಕು? See, I've been there with him like now 5-6 years I feel. Okay. So he's like, is like a brother, is like a guardian angel, he's always there. ಓಕೆ. So it's not like, sir antadu vibe barala. It's like always like sitting like us. So Okay. yeah, very simple, short, very friendly, very supportive guy. ಓಕೆ. ಅಂಡ್ ಆಲ್ಸೋ ಈಗ ನೀವು ಒಂದು ಕೌಶಿಕ್ ಸರ್ ಬಗ್ಗೆ ಜನಕ್ಕೆ ಗೊತ್ತಿಲ್ದಾರಂತೆ ಅದರ ಒಂದು ಸೀಕ್ರೆಟ್ ಹೇಳ್ಬೇಕು. ಕಮ್ ಆನ್. Secret? Yes. ನಮ್ಗೇನೆ ಗೊತ್ತಿರಲ್ಲ, ಅಷ್ಟು ಸೀಕ್ರೆಟ್ ಇದೆ. ಓಕೆ, ಓಕೆ. ನಿಮಗೆ ಕೌಶಿಕ್ ಸರ್ ಬಗ್ಗೆ ಸೀಕ್ರೆಟ್ ಗೊತ್ತಿಲ್ಲ? One secret is, he has some OCD. I mean, not OCD, Okay. but everything should be in order. ಇಲ್ಲಾಂದ್ರೆ ನಂಗೆ ಮತ್ತೆ ಸುಮಿತ್ಗೆ ಸ್ವಲ್ಪ ಬೈಗಳು ಸಿಗ್ತದೆ ಅದೇ ವಿಷಯದಿಂದ. Only Okay. for that we get scolding. Okay. Things should be in proper way. Everything should be cleaned like that in the home. ಓಕೆ, ಓಕೆ ಸಮನ್ವಿ, ಥ್ಯಾಂಕ್ ಯು ಸೋ ಮಚ್. Yeah, ಇಟ್ ವಾಸ್ thank ಜಸ್ಟ್ you, ಅ ಪ್ರಾಂಕ್. thank you. Yeah. ಓಕೆ, Yeah, kind of successful. Yeah, thank you. ಓಕೆ, ಆಲ್ ದ ಬೆಸ್ಟ್. ಇಟ್ಸ್ ರಿವೆಂಜ್. ಅವಳು ಮಾಡಿದ್ಲು ನಂಗೆ. ನೀ Bye. ಮಾಡಿದ್ಯಲ್ಲ ಈ ಮಲ್ದಿನಕ್ ರಿವೆಂಜ್ ಎಂಚ ಈ ಮಲ್ದ ತರ ಪ್ರಾಂಕಿಂಗ್ ಆಯ್ತು. ಬಾಯ್ ಬಾಯ್ ಮಕ್ಕ ಬಾಯ್ ಬಾಯ್. ಅಯ್ಯೋ ದೇವ್ರೆ. हो गया कातिल तुम एस्कोबार टकया दसो किने पिंजरे च शेर टाप टाप बिग स्टेप राने चकने स्टेप. ಕೌಶಿಕ್ ಅವ್ರು ಯಾವಾಗ ಮದ್ವೆ ಆಗ್ತಾರೆ? ಎಲ್ಲ ಹುಡುಗಿಯರ ಕ್ವೆಶ್ಚನ್ ಇದಾಗಿದೆ. ಅಫ್ಕೋರ್ಸ್ ನಂಗೆ ಗೊತ್ತಿಲ್ಲ. ಕೌಶಿಕ್ ಅವ್ರಿಗೆ ತುಂಬಾ ಗರ್ಲ್ಸ್ ತುಂಬಾ ಜನ ಫ್ಯಾನ್ಸ್ ಇದ್ದಾರೆ. ಮ್ಯಾರಿ ಮೇ ಬಿ ನಾನು ಮದುವೆ ಆದ್ರೆ ಬೇರೆ ಫೀಲ್ಡ್ ಲೈಕ್ ಕಾರ್ಪೊರೇಟ್ ಆಗಿರ್ಬೋದು ಅಥವಾ ವೈ ನಾಟ್ ಫ್ರಮ್ ಯೋರ್ ಫೀಲ್ಡ್? ಸೇಮ್ ಫೀಲ್ಡ್ ಅಲ್ಲಿ ಬೇಡ. ಕೆಲವೊಮ್ಮೆ ಸೇಮ್ ಫೀಲ್ಡ್ ಅಲ್ಲಿ ನೀವು ಮದುವೆ ಆದ್ರೆ ಒಂದು ಕ್ರಿಯೇಟಿವ್ ಕಾನ್ಫ್ಲಿಕ್ಟ್ಸ್ ಆಗ್ತದೆ. ಓಕೆ. ಅನ್ನೋಯಿಂಗ್ಲಿ ಕ್ರಿಯೇಟಿವ್ ಕಾನ್ಫ್ಲಿಕ್ಟ್ಸ್ ಸ್ಟಾರ್ಟ್ ಆಗ್ತದೆ. ಸೊ ವಿಚ್ ಐ ಡೋಂಟ್ ವಾಂಟ್. ನಂದೇ ಬೇರೆ ಫೀಲ್ಡ್, ನಿಂದೇ ಬೇರೆ ಫೀಲ್ಡ್. ಯಾವ್ದಾದ್ರು ಒಂದು ಆರ್ಟಿಸ್ಟ್ ಒಟ್ಟಿಗೆ ವರ್ಕ್ ಮಾಡಕ್ಕೆ ನನಗೆ ಆಪರ್ಚುನಿಟಿ ಸಿಗಬೇಕಿತ್ತು ಅಂತ ಅನ್ಸಿದ್ಯಾ? ಒನ್ ಇಸ್ ರಕ್ಷಿತ್ ಶೆಟ್ಟಿ ಸರ್. ಸೊ ನಂಗೆ ವರ್ಕ್ ಆದ್ರೆ ಆ ಥರ ಎಲ್ಲ ವರ್ಕ್ ಅಲ್ಲ, ಪ್ರೊಡಕ್ಷನ್ ವರ್ಕ್ ಸಿಕ್ಕಿದ್ರು ಸಾಕು. ಓಕೆ, ಇಟ್ಸ್ ಜಸ್ಟ್ ಅನ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ನೀವು ಅಚೀವ್ಮೆಂಟ್ ಅನ್ನೋ ಒಂದು ದಾರಿಯನ್ನ ತುಳಿದಿದ್ದೀನಿ ಅಂತ ಅನ್ಸುತ್ತಾ? ಐ ವಾಂಟ್ ಟು ಅಚೀವ್ ದಟ್, ಐ ವಾಂಟ್ ಟು ಅಚೀವ್ ದಿಸ್ ಸರ್. ಇದುವರೆಗೆ ಕೂಡ ಮಾಡಿಲ್ಲ. ಓಕೆ, ಸೊ ನಿಮ್ಮ ಪ್ರಕಾರ ಸಕ್ಸಸ್ ಅಂದ್ರೆ ಏನು? ಇಟ್ಸ್ ನಾಟ್ ಎಕ್ಸಿಸ್ಟೆಡ್ ಅಂತ ಆಗ್ತದೆ, ಇಲ್ಲ ನಾವು ಕ್ರಿಯೇಟ್ ಮಾಡಿದ್ದು ಅಂತ ಆಗ್ತದೆ. ಸೊ ನಿಮ್ಮ ಪ್ರಕಾರ ಮನಿ ತುಂಬಾ ಇಂಪಾರ್ಟೆಂಟ್ ಆಗುತ್ತಾ? ಇಟ್ ಈಸ್ ಇಂಪಾರ್ಟೆಂಟ್, ತುಂಬಾ ಅಲ್ಲ, ಇಟ್ ಈಸ್ ಇಂಪಾರ್ಟೆಂಟ್. ಸೊ ಒನ್ ಥಿಂಗ್ ಯು ಆಲ್ವೇಸ್ ಕ್ಯಾರಿ ಟು ರಿಹರ್ಸಲ್, ಏನ್ ಜಾಸ್ತಿ ಕ್ಯಾರಿ ಮಾಡ್ತಿರ್ತೀರಾ ರಿಹರ್ಸಲ್? ಟವಲ್, ಫೇಸ್. ಟವಲ್. ತುಂಬಾ ಸ್ವೆಟ್ ಆಗ್ತಾರೆ, ಸೊ ಮೇನ್ ಅದು. ಸೊ ಪರ್ಫಾರ್ಮೆನ್ಸ್ ಮಾಡೋಕ್ಕಿಂತ ಮುಂಚೆ ನರ್ವಸ್ ಆಗಿರೋದಿದೆಯಾ? ನೋ. ನೋ.
ಸೊ ಮೂವೀಸಲ್ಲಿ ಆಕ್ಟ್ ಮಾಡಕ್ ಚಾನ್ಸ್ ಸಿಕ್ಕಿದ್ರೆ ಆಕ್ಟ್ ಮಾಡ್ತೀರಾ? ಟ್ರೈನ್ ಮಾಡಿ ವರ್ಕ್ಶಾಪ್ ಮಾಡಿ ಮತ್ತೆ ನೋಡುವ.